ನಡು ರಸ್ತೆಯಲ್ಲೇ ಧಗಧಗನೆ ಹೊತ್ತಿ ಉರಿದಿದೆ ಕಾರೊಂದು. ಯಾಕಾಗಿ ನಡು ರಸ್ತೆಯಲ್ಲಿ ಈ ರೀತಿಯಾಗಿ ಹೊತ್ತಿ ಉರಿದಿದೆ ಅನ್ನೋದರ ಕುರಿತ ಡೀಟೇಲ್ಸ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ನಡು ರಸ್ತೆಯಲ್ಲೇ ಧಗಧಗನೆ ಕಾರೊಂದು ಹೊತ್ತಿ ಉರಿದಿರುವಂತಹ ಘಟನೆ ಹಿರೇಹಳ್ಳಿ ರೈಲ್ವೆ ನಿಲ್ದಾಣದ ಬಳಿ ನಡೆದಿದೆ. ಕೂದಲೆಳೆ ಅಂತರದಲ್ಲಿ ಕುಟುಂಬದವರು ಪಾರಾಗಿದ್ದಾರೆ. ಚಲಾಯಿಸ್ತಾ ಇದ್ದಂತಹ ಸಂದರ್ಭದಲ್ಲಿಯೇ ಈ ಬೆಂಕಿ ಕಾಣಿಸ್ಕೊಂಡಿದೆ. ಕೂಡಲೇ ಕಾರನ್ನ ಸೈಡಿಗೆ ಹಾಕಿದ್ದಾರೆ ಕಾರಿನ ಚಾಲಕ. ಬೆಂಕಿ ಕಾಣಿಸ್ಕೊಳ್ತಾ ಇದ್ದಂತೆಯೇ ಎಲ್ಲರೂ ಕೂಡ ಕಾರಿನಿಂದ ಕೆಳಗೆ ಇಳಿದಿದ್ದಾರೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಚಲಿಸ್ತಾ ಇದ್ದಂತಹ ಕಾರು ಹೊತ್ತಿ ಉರಿತಾ ಇದೆ ಅಂತ ಹೇಳಿ. ಬೆಂಕಿ ಕಾಣಿಸ್ಕೊಂಡಿದೆ. ಯಾಕೆ ಬೆಂಕಿ ಕಾಣಿಸ್ಕೊಂಡಿದೆ, ಏನಾಯ್ತು? ಕಾರಿಗೆ ಸ್ವಲ್ಪ ಹೊಗೆ ಬರೋದಕ್ಕೆ ಶುರು ಆಗಿದೆ. ಕಾರನ್ನ ಚಲಾವಣೆ ಮಾಡುವಂತಹ ಸಂದರ್ಭದಲ್ಲಿ ಕಾರಿನ ಚಾಲಕನ ಗಮನಕ್ಕೆ ಬರ್ತಾ ಇದ್ದಂತೆ ಕಾರನ್ನ ಸೈಡಿಗೆ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ ಕಾರಿನ ಚಾಲಕ. ಹಿರೇಹಳ್ಳಿ ರೈಲ್ವೆ ನಿಲ್ದಾಣದ ಬಳಿ ನಡೆದಿರುವಂತಹ ಘಟನೆ ಇದು. ಮತ್ತೆ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮಳೆ ಕೂಡ ಇದೆ. ಸ್ವಲ್ಪ ಕೊಂಚ ಬಿಡುವನ್ನ ಕೊಟ್ಟಿದ್ದಾನೆ ಮಳೆರಾಯ ಅಂತ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಯಾಕಾಗಿ ಬೆಂಕಿ ಹೊತ್ಕೊಳ್ತು ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಇಂಜಿನ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಂತೆ ಭಾಸವಾಗಿದೆ. ಸೊ ಹಾಗಾಗಿ ಕಾರನ್ನ ಸೈಡ್ಗೆ ಹಾಕಿ ಕುಟುಂಬಸ್ಥರೆಲ್ಲರೂ ಕೂಡ ಕಾರಿನಿಂದ ಕೆಳಗೆ ಇಳಿಯುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಹಾಗಾಗಿ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಸಂಭವಿಸಿಲ್ಲ. ಎಲ್ಲರೂ ಕೂಡ ಬಚಾವ್ ಆಗಿದ್ದಾರೆ. ಯಾವ ರೀತಿಯಾಗಿ ನಡು ರಸ್ತೆಯಲ್ಲಿ ಕಾರು ಹೊತ್ತು ಉರಿತಾ ಇದೆ ಕಾರು ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಬೆಂಕಿಯ ಕೆನ್ನಾಲಿಗೆ ಯಾವ ರೀತಿಯಾಗಿ ಆಕಾಶದ ಮುಗಿಲೆತ್ತರಕ್ಕೆ ಹೋಗ್ತಾ ಇದೆ ಅನ್ನೋದನ್ನ ಗಮನಿಸಬಹುದು.